ಧಾರವಾಡದ ಸುದ್ದಿಯನ್ನು ನೋಡ್ತಾ ಹೋಗೋಣ. ಇದು ಕಾಲೇಜಿನ ವಿದ್ಯಾರ್ಥಿಗಳು ನೋಡಲೇಬೇಕಾದಂತ ಸ್ಟೋರಿ. ಯಾಕೆ ಅನ್ನೋದಾದ್ರೆ ಇನ್ಸ್ಟಾಗ್ರಾಮ್ಗೆ ಫೋಟೋ ಹಾಕೋ ಮುನ್ನ ಎಚ್ಚರವಾಗಿರಿ. ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಆನ್ಲೈನ್ ನಲ್ಲಿ ನಿಮ್ಮ ಮಾನವನ್ನ ಹರಾಜು ಹಾಕ್ತಾರೆ, ಹುಷಾರಾಗಿರಿ. ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂದ್ರೆ, ಧಾರವಾಡದಲ್ಲಿ ಆಕ್ಟಿವ್ ಆಗಿದೆ ಟ್ರೋಲ್ ಪೇಜ್ ನ ಗ್ಯಾಂಗ್. ಬ್ಲಾಕ್ ಮೇಲ್ ಮಾಡೋದೇ ಇವರ ಕೆಲಸ. ಯುವಕ ಯುವತಿಯರ ಫೋಟೋಗಳಿಗೆ ಅಶ್ಲೀಲವಾದಂತಹ ಆಡಿಯೋ ಸಂಭಾಷಣೆಯನ್ನ ಎಡಿಟ್ ಮಾಡ್ತಾರೆ. ಈ ಫೋಟೋಗಳನ್ನ ಎಡಿಟ್ ಮಾಡಿ ಟ್ರೋಲ್ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ನಿಮ್ಮ ಫೋಟೋ ಕಾಣಿಸುತ್ತೆ, ಆದ್ರೆ ಆಡಿಯೋ ಮಾತ್ರ ಬೇರೆದು. ಫೋಟೋಗಳನ್ನ ಎಡಿಟ್ ಮಾಡಿ ಹಣ ವಸೂಲಿಗೆ ಈ ಗ್ಯಾಂಗ್ ಮುಂದಾಗಿದೆ. ನೋಡಿ ಎಂಥ ಗ್ಯಾಂಗ್ ಬೆಳಕಿಗೆ ಬಂದಿದೆ ಅಂತ. ಧಾರವಾಡದಲ್ಲಿ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಫೋಟೋಗಳನ್ನ ಇನ್ ಕೇಸ್ ಡಿಲೀಟ್ ಮಾಡಬೇಕು ಅನ್ನೋದಾದ್ರೆ 15 ರಿಂದ 20 ಸಾವಿರ ರೂಪಾಯಿ ಕೊಡಬೇಕು. ಹಣ ಕೊಟ್ಟಿಲ್ಲ ಅಂದ್ರೆ ನಗ್ನ ಫೋಟೋಗಳನ್ನ ಪೋಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ಅಂದ್ರೆ ಮತ್ತೆ ಎಡಿಟ್ ಮಾಡ್ತಾರೆ ಆ ಫೋಟೋಗಳನ್ನ. ಈ ಸಂಬಂಧಪಟ್ಟಂಗೆ ಈಗ 3 ಆರೋಪಿಗಳ ವಿರುದ್ಧ ಪೊಲೀಸರಿಗೆ ದೂರು ದಾಖಲಾಗಿದೆ. ವಿದ್ಯಾರ್ಥಿಗಳಿಂದ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಪರಮೇಶ್ವರ್. ಈಗ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ಇನ್ಸ್ಟಾಗ್ರಾಮ್ಗಳಿಗೆ ಫೋಟೋ ಹಾಕೋದು ಈಗ ಸಹಜ, ಸಾಮಾನ್ಯ. ಅದರಲ್ಲೂ ವಿದ್ಯಾರ್ಥಿಗಳಂತೂ ಬಹಳ ಆಕ್ಟಿವ್ ಆಗಿರ್ತಾರೆ. ಆದ್ರೆ ಅಲ್ಲಿ ಹಾಕುವಾಗೂ ಬಹಳ ಎಚ್ಚರಿಕೆಯಿಂದ ಇರಬೇಕಾ. ಈ ಗ್ಯಾಂಗ್ ಏನಿದೆ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಹೇಗ ಆ ಫೋಟೋಗಳನ್ನ ತೆಗೆದುಕೊಂಡು ದುರ್ಬಳಕೆ ಮಾಡುತ್ತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನ್ ಆಕ್ಷನ್ ಆಗಿದೆ, ಏನೇನ್ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಎಸ್ ಪ್ರತಿಮಾ, ಏನಂತಂದ್ರೆ ಇದು ಕಾಲೇಜ್ ವಿದ್ಯಾರ್ಥಿಗಳು ನೋಡ್ಬೇಕಾದಂತಹ ಸ್ಟೋರಿ. ಯಾಕಂದ್ರೆ ಪ್ರಮುಖವಾಗಿ ವಿದ್ಯಾಕಾಶಿ ಧಾರವಾಡದಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಏನಂತಂದ್ರೆ ಈಗಾಗಲೇ ಧಾರವಾಡದ ಇನ್ಸ್ಟಾಗ್ರಾಮ್ ಅಂದ್ರೆ ಧಾರವಾಡದ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು ಸುಮಾರು 6 ಜನ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಏನಂತಂದ್ರೆ ಸದ್ಯ ತಮ್ಮ ಫೋಟೋವನ್ನ ಅಂದ್ರೆ ಫನ್ ವೀಕ್ ಡೇ ಅಲ್ಲಿ ತೆಗೆಸಿದಂತ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಆಡ್ ಮಾಡ್ತಾರೆ. ಅಂದ್ರೆ ಅಪ್ಲೋಡ್ ಮಾಡಿದ ತಕ್ಷಣ ಅಂತಂದ್ರೆ ಅದಕ್ಕೊಂದು ಟ್ರೋಲ್ ಪೇಜ್ ಅಂದ್ರೆ ಮೂರು ಅಂದ್ರೆ ಆರೋಪಿಗಳು ಸದ್ಯ ಏನಂತಂದ್ರೆ ಸಚಿನ್, ಆಕಾಶ್ ಮತ್ತು ಅಕ್ಷಯ್, ಇವ್ರು ಏನಂತಂದ್ರೆ ಮೂವರು ಈಗಾಗಲೇ ಅಂದ್ರೆ ಈ ವಿದ್ಯಾರ್ಥಿಗಳ ಫೋಟೋನ ಬಳಕೆ ಮಾಡಿಕೊಂಡು ಟ್ರೋಲ್ ಪೇಜ್ ನಲ್ಲಿ ಅಶ್ಲೀಲ ಅಂದ್ರೆ ಇವರ ಫೋಟೋಗಳಿಗೆ ಅಶ್ಲೀಲ ಆಡಿಯೋಗಳನ್ನ ಅಟ್ಯಾಚ್ ಮಾಡಿ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಇದರಿಂದ ಸದ್ಯ ಗುರು ಎಂಬಾತ ಏನಂತಂದ್ರೆ ಕಾಲೇಜ್ ವಿದ್ಯಾರ್ಥಿ ಸದ್ಯ ಈಗ ಧಾರವಾಡದ ಉಪನಗರ ಪೊಲೀಸ್ ಠಾಣೆಯಲ್ಲಿ 3 ವಿರುದ್ಧ ಪ್ರಕರಣ ದಾಖಲಿಸಿರುವಂತದ್ದು. ಪ್ರಮುಖವಾಗಿ ಧಾರವಾಡದಲ್ಲೂ ಕೂಡ ಇಂಥ ಗ್ಯಾಂಗ್ ಸದ್ಯ ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಏನಂತಂದ್ರೆ ಈ ಪೋಸ್ಟವನ್ನು ಅಂದ್ರೆ ಇವರ ಫೋಟೋಗಳಿಗೆ ಅಶ್ಲೀಲ ಆಡಿಯೋಗಳನ್ನ ಅಟ್ಯಾಚ್ ಮಾಡಿ ಪೋಸ್ಟ್ ಮಾಡಿದ ಬಳಿಕ ಇವ್ರ ಹತ್ರ ಅಂದ್ರೆ ಆ ಪೋಸ್ಟ್ ನ ತೆಗಿಲಿಕ್ಕೆ 15 ರಿಂದ 20 ಸಾವಿರ ಹಣವನ್ನ ಕೇಳ್ತಾ ಇದ್ರು ಮಾತ್ರ ಕೂಡ ಸದ್ಯ ದೂರಿನಲ್ಲಿ ಬರೆದಿರುವಂತದ್ದು. ಸದ್ಯ ಈಗ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಸದ್ಯ ಅರೆಸ್ಟ್ ಮಾಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪರಮೇಶ್ವರ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.